ಲೀಲಾ, ಕೊನೆಗೂ ನೀವು ಅನ್ಕೊಂಡಿದ್ದನ್ನ ಸಾಧಿಸ್ಬಿಟ್ರಿ. ಇದೆಲ್ಲ ನಾನ್ ಮಾಡಿಲ್ಲ, ಮತ್ತೆ ನೀವ್ ಮಾಡಿರೋದು. ನಾನ್ ಮಾಡಿದ್ದ? ಏನ್ ಹೇಳ್ತಿದ್ದೀರಾ ಲೀಲಾ ಅವ್ರೆ? ಹೌದು ಚಾಯ್ ಅವ್ರೆ, ಸಾಕ್ಷಿ ಸಿಗುತ್ತೋ ಇಲ್ವೋ ಎಲ್ಲ ಮುಗ್ದೋಯ್ತೇನೋ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀವು ಮೋಟಿವೇಟ್ ಮಾಡಿದ್ದಕ್ಕೆ ನಾನಿವತ್ತು ಕಷ್ಟಪಟ್ಟು ಸಾಕ್ಷಿನ ಹುಡುಕಿದ್ದೀನಿ. ಹೌದಾ ಲೀಲಾ ಅವ್ರೆ, ಎಲ್ಲಿದೆ ಸಾಕ್ಷಿ? ಇಲ್ಲಿದೆ. ನೋಡಿ, ಈ ಸಾಕ್ಷಿನ ಹಿಡ್ಕೊಂಡು ನೀವೇನ್ ಮಾಡ್ತಿರೋ ನಂಗೆ ಗೊತ್ತಿಲ್ಲ, ಆದ್ರೆ ಇದನ್ನ ಹಿಡ್ಕೊಂಡು ಇಡೀ ಜಗತ್ತಿಗೆ ಏಜೆ ಒಳ್ಳೆಯವರು ಅಂತ ನೀವು ಪ್ರೂವ್ ಮಾಡಬೇಕು. ಏಜೆ ಬಗ್ಗೆ ಮಾತಾಡ್ತಿದ್ದವರೆಲ್ಲ ಬಾಯಲ್ಲಿ ಬೆರಳಿಡ್ಕೋಬೇಕು. ಯಾವ ನ್ಯೂಸ್ ಚಾನಲ್ ಏಜೆಗೆ ಅವಮಾನ ಮಾಡ್ತಿದಾರೋ ಅವರೇ ಬಂದು ಏಜೆಗೆ ಕ್ಷಮೆ ಕೇಳಬೇಕು. ಹಾಗೆ ಮಾಡಿ ತಗೊಳ್ಳಿ. ಬೇಡ ಲೀಲಾ, ಇದನ್ನ ನೀವೇ ಇಟ್ಕೊಳ್ಳಿ. ಈ ಫೈಲ್ ಇಟ್ಕೊಂಡು ಏನ್ ಮಾಡ್ಬೇಕು ಅನ್ಕೊಂಡಿದ್ದೀನೋ ಅದಕ್ಕೆ ವ್ಯವಸ್ಥೆನ ಆದಷ್ಟು ಬೇಗ ಮಾಡ್ತೀನಿ. ಅಲ್ಲ ಛಾಯಾ ಅವ್ರೆ, ನಾನು ಮೊದಲೇ ಎಡವಟ್ಟು ಮಾಡಿ ಇದನ್ನ ಕಳ್ಕೊತೀನೋ ಅಥವಾ ಜೋಪಾನ ಮಾಡಿ ಇಟ್ಕೋತೀನೋ ಅಂತ ನನಗೆ ಗೊತ್ತಿಲ್ಲ. ಅದಕ್ಕೆ ನೀವೇ ಇಟ್ಕೊಳ್ಳಿ. ಬೇಡ ಲೀಲಾ, ಈ ಫೈಲು ನಿಮ್ಮ ಹತ್ರ ಇದ್ರೆ ಮಾತ್ರ ಸೇಫ್ ಆಗಿರೋದು. ಈ ಫೈಲಲ್ಲಿ ಏಜೆ ಇಡೀ ಲೈಫ್ ಇದೆ. ಅದನ್ನ ಕಾಪಾಡ್ಕೊಳ್ಳೋದಕ್ಕೆ ನಿಮ್ಮಿಂದ ಮಾತ್ರ ಸಾಧ್ಯ. ಅದಕ್ಕೆ ಹೇಳ್ತಾ ಇರೋದು, ಈ ಫೈಲ್ನ ನೀವೇ ಇಟ್ಕೊಳ್ಳಿ. ಹೌದು, ಅದೇನೇ ಆಗ್ಲಿ ನಾನು ಏಜೆ ವಿಷಯದಲ್ಲಿ ಎಡವಟ್ ಮಾಡಲ್ಲ. ಈ ಸತಿ ತುಂಬಾ ಅಲರ್ಟ್ ಆಗಿರ್ತೀನಿ. ನಾನು ಇದನ್ನ ಯಾರಿಗೂ ಗೊತ್ತಾಗದೆ ಜೋಪಾನ ಮಾಡಿ ಇಟ್ಟಿರ್ತೀನಿ. ನೀವು ಕೇಳಿದಾಗ ತೆಗೆದುಕೊಡ್ತೀನಿ. ಆಗ್ಲಿ ಲೀಲಾ, ಹೋಗಿ ಇದನ್ನ ಮೊದಲು ಹುಷಾರಾಗಿ ಎತ್ತಿಡಿ. ಈ ಫೈಲ್ನ ಏಜೆ ರೂಮಲ್ಲಿ ಇಡೋದೇ ಬೆಸ್ಟು. ಏಜೆ ರೂಮ್ಗೆ ಯಾರೂ ಬರೋಕ್ಕಾಗಲ್ಲ. ಎಲ್ಲಿಡ್ಲಿ? ಬೇಡ ಬೇಡ, ಇಲ್ಲಿಟ್ರೆ ಬೇರೆ ಫೈಲ್ ಜೊತೆ ಮಿಕ್ಸ್ ಆದ್ರೆ ಕನ್ಫ್ಯೂಸ್ ಆಗ್ಬಿಡುತ್ತೆ. ಹಿಂದ್ಗಡೆ ಇಡ್ತೀನಿ. ಇಲ್ಲಿಟ್ರೆ ಚಾಯ್ ಅವ್ರು ಕೇಳಿದಾಗ ಈಸಿಯಾಗಿ ಕೊಡ್ಬೋದು. ತೋಳಕ್ಕೆ ಹೆದ್ರಿ ಕುರಿನ ಮುಚ್ಚಿಟ್ಟಿದೀಯಾ? ಪಾಪ ನೀನು. ಕುರಿನ ಕಾಯೋದಿಕ್ಕೆ ತೋಳನೆ ಬಿಟ್ಟಿದೀಯ ಅನ್ನೋದು ಗೊತ್ತಿಲ್ಲ ನಿನಗೆ. ಸಾಕ್ಷಿನ ನೀನ್ ಎಲ್ಲಿಟ್ಟಿರ್ತೀಯೋ ಅಲ್ಲೇ ಇರುತ್ತೆ ಲೀಲಾ. ಅದನ್ನ ಬದಲು ಮಾಡೋವರೆಗೂ.
ಮಾಡ್ತಾ ಇದ್ದಾರೆ? ಹಲೋ ಹಲೋ ಮೇಡಮ್.